The Oriental Insurance Company Limited, ಓನ್ಲಿ ಓನ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಇಲ್ಲಿ 300 ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಇದರಲ್ಲಿ ಹಿಂದಿ ಆಫೀಸರ್ಸ್ಗಳು ಇದ್ದಾರೆ. ಇವರ ಪ್ರಕಾರ ಇದಕ್ಕೆ ಸಂಬಳ 85,000 ಮೊದಲನೇ ತಿಂಗಳಿಂದ ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗೋಣ. ಈ ಚಾನಲ್ ಐ ಆಮ್ ಫಾರ್ ಕೆರಿಯರ್ ಚಾನಲ್ ಕನ್ನಡದಲ್ಲಿ ಮಾಹಿತಿ ನೀಡ್ತಾ ಇದೆ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವಿಡಿಯೋಗೆ ಲೈಕ್ ಬಟನ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾನಾಗಲೇ ಹೇಳಿದಾಗೆ ಇಲ್ಲಿ 300 ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಹಿಂದಿ ಆಫೀಸರ್ಸ್ ಹುದ್ದೆಗಳಿದೆ. ಇದಕ್ಕೆ ಅವರು ಪ್ರತಿ ತಿಂಗಳು 85,000 ಸಂಬಳ ಅಂತಿದ್ದಾರೆ. ಈ 85,000 ಸಂಬಳದ ಜೊತೆಗೆ ಮತ್ತಷ್ಟು ಬೆನಿಫಿಟ್ಸ್ಗಳಿರುತ್ತೆ. ಯಾರ್ಯಾರು ಎಲಿಜಿಬಲ್ ಇದ್ದೀರಿ, ಲಾಸ್ಟ್ ಡೇಟ್ ಯಾವತ್ತಿದೆ ಎಲ್ಲ ತಿಳ್ಕೊಂಡು ಹೋಗೋಣ ಬನ್ನಿ. ಈ 300 ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂತ ಹೇಳೋದ್ನಲ್ಲ, ಅದರಲ್ಲಿ 285 ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆದರೆ ಇನ್ನು 15 ಹಿಂದಿ ಆಫೀಸರ್ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಒಟ್ಟು 300 ಆಗುತ್ತೆ. ಇದಕ್ಕೆ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದು ಯಾವತ್ತು ಅಂದರೆ 15 ಡಿಸೆಂಬರ್. 15 ಡಿಸೆಂಬರ್ ಒಳಗೆ ಯಾರ್ಯಾರು ಅರ್ಹ ಇರ್ತೀರಿ ನೀವು ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗತ್ತೆ. ಈ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ 10th ಜನವರಿ ಅಂತ ಹೇಳ್ತಿದ್ದಾರೆ. 10th ಜನವರಿ 2026 ಅಂತ ಹೇಳಿ ಇದು ಬೋತ್ ಜನರಲಿಸ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸು ಮತ್ತು ಹಿಂದಿ ಆಫೀಸರ್ಸ್ ಎರಡಕ್ಕೂ ಕೂಡ ಅನ್ವಯಿಸುತ್ತೆ. ಹಾಗಾಗಿ ನಿಮಗೆ 1 ತಿಂಗಳ ಒಳಗೆ ಅರ್ಜಿ ಹಾಕಿ 1 ತಿಂಗಳ ಒಳಗೆ ನಿಮಗೆ ಪ್ರಿಲಿಮ್ಸ್ ಆನ್ಲೈನ್ ಎಕ್ಸಾಮ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಷಯ. ಇನ್ನು ಮೇನ್ ಎಕ್ಸಾಮ್ ಬಂದರೆ ಇಬ್ಬರಿಗೂ ಕೂಡ, ಜನರಲಿಸ್ಟ್ ಮತ್ತು ಹಿಂದಿ ಆಫೀಸರ್ ಇಬ್ಬರಿಗೂ ಕೂಡ 28 ಫೆಬ್ರವರಿ 2026 ಅಂತಿದ್ದಾರೆ. ಅಂದರೆ ನೀವು ಅರ್ಜಿ ಹಾಕಿ ಒಂದು 2-3 ತಿಂಗಳ ಒಳಗೆ ನಿಮಗೆ ಪ್ರಿಲಿಮ್ಸು ಮತ್ತು ಮೇನ್ಸ್ ಎಕ್ಸಾಮ್ ಎರಡೂ ಮುಗಿದೋಗುತ್ತೆ. ಇನ್ನು ಎಜುಕೇಷನ್ಗೆ ಬರೋಣ. ಎಜುಕೇಷನ್ಗೆ ಬಂದರೆ ಈ ಜನರಲಿಸ್ಟ್ 285 ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ ಇದೆಯಲ್ಲ, ಅದಕ್ಕೆ ಯಾವುದೇ ಗ್ರ್ಯಾಜುಯೇಟ್ ಆಗಿದ್ರು ಸರಿ, ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದ್ರು ಸರಿ, ಯು ಆರ್ ಎಲಿಜಿಬಲ್ ಅನ್ನೋದನ್ನು ಅವ್ರ ಹತ್ರ ಕೇಳ್ತಿದ್ದಾರೆ. ಯಾವುದೇ ರೀತಿ ಅನುಭವದ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಹಿಂದಿ ಆಫೀಸರ್ಸ್ಗೆ ಬಂದರೆ ನೀವು ಮಾಸ್ಟರ್ಸ್ ಡಿಗ್ರಿ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾಡಿರಲೇಬೇಕು. ಹಾಗೂ ಬಹಳ ಮುಖ್ಯವಾಗಿ ಡಿಗ್ರಿನಲ್ಲಿ ನೀವು ಹಿಂದಿ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಹಿಂದಿ ಡಿಗ್ರಿನಲ್ಲಿ ಕೂಡ ಇಂಗ್ಲೀಷಲ್ಲಿ ತೊಗೊಂಡಿರಬೇಕು, ಹಿಂದಿ ಓದಿರಬೇಕು. ಇದೆಲ್ಲವೂ ಒಂದು ಕಂಡೀಷನ್ಸ್ಗಳಿದೆ. ವೆಬ್ಸೈಟ್ಗೆ ಹೋದಾಗ ನಿಮಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಜಸ್ಟ್ ಇನ್ನೊಂದು ನಿಮಿಷದಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ವಯಸ್ಸಿಗೆ ಬಂದಾಗ 21ರಿಂದ 30 ಒಳಗೆ ಇರಬೇಕಾಗತ್ತೆ. ನೀವು 30ಕ್ಕಿಂತ ವಯಸ್ಸು ಜಾಸ್ತಿ ಆಗಿದೆ ಅನ್ನೋದಾದರೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ನ ನೀವು ಕ್ಲೈಮ್ ಮಾಡ್ಬೋದಾಗಿದೆ ಸರ್ಕಾರದ ನಿಯಮದಂತೆ. ಸೆಲೆಕ್ಷನ್ ಪ್ರೊಸೀಜರ್ಗೆ ಬಂದರೆ ಅವರು ಫಸ್ಟ್ ಆನ್ಲೈನ್ ಪ್ರಿಲಿಮ್ಸ್ ಕಾಮನ್ ಎಲ್ಲರಿಗೂ ಕೂಡ, ಅಂದರೆ ಜನರಲಿಸ್ಟ್ಗೆ ಹಿಂದಿ ಆಫೀಸರ್ಸ್ಗೆ ಎಲ್ಲರಿಗೂ ಕಾಮನ್ ಆಗಿ ಒಂದು ಆನ್ಲೈನ್ ಪ್ರಿಲಿಮ್ಸ್ ಮಾಡ್ತಾರೆ. ಅಲ್ಲಿ ಅವರು 100 ಅಂಕಗಳ 60 ನಿಮಿಷದ ಟೆಸ್ಟ್ ಮಾಡ್ತಾರೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜು, ರೀಸನಿಂಗ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇವುಗಳ ಬಗ್ಗೆ ಅವರು ಪ್ರಶ್ನೆ ಕೇಳ್ತಾರೆ. ಇನ್ನು ಸೆಕೆಂಡ್ ರೌಂಡಲ್ಲಿ, ಇಲ್ಲಿ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆದಂಥವ್ರು ಪ್ರಿಲಿಮ್ಸಲ್ಲಿ ಮೇನ್ಸ್ಗೆ ಹೋಗ್ತೀರಾ. ಮೇನ್ಸಲ್ಲಿ ಕೂಡ ಎಲ್ಲಿ ಏನಾಗುತ್ತೆ ಅಂದರೆ ಜನರಲಿಸ್ಟ್ಗೆ ಬೇರೆ ಥರ ಟೆಸ್ಟ್ ಮಾಡ್ತಾರೆ, ಹಿಂದಿ ಆಫೀಸರ್ಸ್ಗೆ ಬೇರೆ ರೀತಿ ಟೆಸ್ಟ್ ಮಾಡ್ತಾರೆ. ಆನ್ಲೈನ್ ಟೆಸ್ಟ್ಗಳೇ ಇರುತ್ತೆ, ಇಬ್ಬರಿಗೂ ಬೇರೆ ಬೇರೆ ರೀತಿಯಾಗಿರುತ್ತೆ. ಅದನ್ನು ನೀವು ಅಡ್ವರ್ಟೈಸ್ಮೆಂಟ್ಗೆ ಹೋಗಿ ನೋಡಬೇಕಾಗತ್ತೆ. ಇನ್ನೊಂದು ನಿಮಿಷದಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಇದಾದ ನಂತರ ಪ್ರಿಲಿಮ್ಸು ಮೇನ್ಸ್ ಆದಮೇಲೆ ಇಂಟರ್ವ್ಯೂ ಕರೀತಾರೆ. ಇದರುಗಳ ಬೇಸಿಸಲ್ಲಿ ಎಷ್ಟು ಅಂಕಗಳನ್ನು ಸ್ಕೋರ್ ಮಾಡಿರ್ತೀರಿ ಅದರ ಬೇಸಿಸ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಅವರು ಬಹಳ ಬೇಗ ಮಾಡ್ತಾ ಇರೋದ್ರಿಂದ ಒಂದು 6 ತಿಂಗಳ ಒಳಗೆ ನಿಮಗೆ ಇದೆಲ್ಲ ಪ್ರೋಸೆಸ್ ಎಲ್ಲ ಮುಗಿದು ನಿಮಗೆ ಅಪಾಯಿಂಟ್ಮೆಂಟಿಗೆ ಕೂಡ ಚಾನ್ಸಸ್ ಇರುತ್ತೆ ಅನ್ನೋದು ಇಲ್ಲಿಗೆ ಭಾಸವಾಗ್ತಾ ಇದೆ. ಎಕ್ಸಾಮಿನೇಷನ್ ಸೆಂಟರ್ಸು ಇಡೀ ದೇಶದಲ್ಲಿ ಮಾಡಿದ್ದಾರೆ. ಆದರೆ ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರು, ಮೈಸೂರು, ಮಂಗಳೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ಅಂತ ಹೇಳಿ ಅವರು ಹೇಳಿದ್ದಾರೆ. ಇನ್ನು ವೆಬ್ಸೈಟ್ ಲಿಂಕ್, ಅಡ್ವರ್ಟೈಸ್ಮೆಂಟ್ ಲಿಂಕ್ ಬಗ್ಗೆ ನಾನು ಮಾತಾಡ್ತಿದ್ದೆ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಿಮಗೆ ಗೊತ್ತಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಹೆಂಗೆ ಅಂತ ಅಲ್ವಾ? ಲಿಂಕ್ ಮುಖೇನವೇ ವಿಡಿಯೋ ನೋಡಿ. ಆಗ ವಿಡಿಯೋ ಕೆಳಗಡೆ ಟೈಟಲ್ಸ್ ಆದಮೇಲೆ ಮೋರ್ ಅನ್ನೋ ಪದ ಇದೆ, ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಹೇಳೋದಿಷ್ಟೇ, ಅಡ್ವರ್ಟೈಸ್ಮೆಂಟ್ಸ್ನ ಅಟ್ಲೀಸ್ಟ್ 2 ಸರಿನಾದರೂ ಓದಿ. 2 ಸರಿ ಓದಿದಾಗ ನಿಮಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಆಗ್ಬೋದು. ಬಹಳ ಮುಖ್ಯವಾಗಿ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ, ಅಪ್ಲಿಕೇಶನ್ ಫೀಸ್ ಇದೆಯಾ, ರಿಸರ್ವೇಷನ್ ಪಾಲಿಸಿ ಯಾವ ಥರ ಇದೆ, ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ರಿಸರ್ವೇಷನ್ಸ್ ಇದೆ, ಎಷ್ಟು ಪೋಸ್ಟ್ಗಳಿದೆ, ಮತ್ತೊಂದು ಮಗದೊಂದು ಎಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಓದಿ.
ಇಲ್ಲಿಯವರೆಗೂ ನೀವು ಸಾಕಷ್ಟು ವಿಚಾರದ ಬಗ್ಗೆ ತಿಳ್ಕೊಂಡ್ರೆ, ಇಫ್ ಯು ಆರ್ ಎಲಿಜಿಬಲ್, ನಿಮಗೆ ಲಾಸ್ಟ್ ಡೇಟ್ ಗೊತ್ತಿದೆ, ಲಾಸ್ಟ್ ಡೇಟಿನ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಿ. ಯಾರ್ಯಾರು ಗ್ರ್ಯಾಜುಯೇಟ್ಸ್ ಇದ್ದೀರಿ ಮತ್ತು ಯಾರ್ಯಾರು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇದ್ದೀರಿ, ನೀವೆಲ್ಲರೂ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ ಒಮ್ಮೆ ಈ ಪರೀಕ್ಷೆನ ತಗೊಳ್ಳಿ. ಉತ್ತಮವಾದಂಥ ಸಂಬಳ, ಜವಾಬ್ದಾರಿ, ಬೆನಿಫಿಟ್ಸ್ಗಳು ತುಂಬ ಇದೆ. ಯಾರ್ಯಾರು ನೀವು ಫೈನಲ್ ಇಯರಲ್ಲಿ ಇದ್ದೀರಿ ಅಥವಾ ಡಿಗ್ರಿ ಮಾಡ್ತಾ ಇದ್ದೀರಿ, ನೀವು ಕೂಡ ಇದ್ರ ಬಗ್ಗೆ ಎಲ್ಲ ಗಮನಿಸ್ತೀರಿ. ಯಾಕೆ ಅಂತಂದರೆ ಇವೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಈ ಥರ ಸರ್ಕಾರಿ ಹುದ್ದೆಗಳು ಪ್ರತಿ ವರ್ಷ ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ. ಹಾಗಾಗಿ ನೀವು ಈಗಲಿಂದನೇ ತಯಾರಿ ನಡೆಸೋದಕ್ಕೂ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಶುಭೋದಯ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ ಕೊಡಿ. ನಮಸ್ಕಾರ.